ಬಹುಮತದೊಂದಿಗೆ ದಿಲ್ಲಿ ಗದ್ದುಗೆ ಏರಲು ಮತ್ತೊಮ್ಮೆ ಪ್ರಯತ್ನ ನಡೆಸಿರುವಂತಹ ಮೋದಿ ಕೆಲವೇ ನಿಮಿಷಗಳಲ್ಲಿ ಗಂಡು ಮೆಟ್ಟಿದ ನಾಡಿಗೆ ನಮೋ ಆಗಮಿಸ್ತಾ ಇದ್ದಾರೆ. ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಈಗಾಗಲೇ ಆಗಿದೆ. ಲೋಕಸಮರಕ್ಕೆ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಿಂದಲೇ ಮೋದಿ ರಣಕಹಳೆಯನ್ನ ಮೊಳಗಿಸಲಿದ್ದಾರೆ. ಸಂಜೆ 5:40ಕ್ಕೆ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಮೋದಿ ಆಗಮಿಸಲಿದ್ದಾರೆ. ಕೆಲವೇ ನಿಮಿಷಗಳಷ್ಟೇ ಬಾಕಿ ಇದೆ. ಪ್ರಧಾನಿ ಮೋದಿ ಆಗಮನದ ಹಿನ್ನೆಲೆಯಲ್ಲಿ 2 ಲಕ್ಷಕ್ಕೂ ಅಧಿಕ ಕಾರ್ಯಕರ್ತರು ಹುಬ್ಬಳ್ಳಿಯತ್ತ ಈಗಾಗಲೇ ದೌಡಾಯಿಸಿದ್ದಾರೆ. 60 ಎಕರೆಯ ಮೈದಾನದಲ್ಲಿ ಬೃಹತ್ ಸಮಾವೇಶ ಇವತ್ತು ನಡೀತಾ ಇದೆ. ಸಂಜೆ 6:35ಕ್ಕೆ ಸಾರ್ವಜನಿಕರನ್ನ ಉದ್ದೇಶಿಸಿ ಮೋದಿ ಭಾಷಣವನ್ನ ಮಾಡಲಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಗಂಡು ಮೆಟ್ಟಿದ ನಾಡಿಗೆ ನಮೋ ಆಗಮಿಸ್ತಾ ಇದ್ದಾರೆ. ಪ್ರಧಾನಿ ಮೋದಿ ಭಾಷಣದತ್ತ ಎಲ್ಲರ ಚಿತ್ತ ಹರಿದಿರುವಂತದ್ದು. ಒಂದು ಕಡೆ ಹುಬ್ಬಳ್ಳಿಯಿಂದಲೇ 2019ರ ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ರಣಕಹಳೆಯನ್ನ ಪ್ರಧಾನಿ ಮೋದಿ ಮೊಳಗಿಸ್ತಾ ಇರುವಂತದ್ದು. ಮತ್ತೊಂದು ಕಡೆ ಚುನಾವಣೆಗೂ ಮುನ್ನ ರಾಜ್ಯದಾದ್ಯಂತ ಮೋದಿ ಹವಾ ಸೃಷ್ಟಿಸಬೇಕು ಅಂತ ಬಿಜೆಪಿಗರಿಗಾಗಲೇ ಹಪ್ಪಹಪ್ಪಿಸ್ತಾ ಇದ್ದಾರೆ. ಎರಡಕ್ಕೂ ಕೂಡ ಉತ್ತರ ಕರ್ನಾಟಕ ಹೆಬ್ಬಾಗಿಲು ಹುಬ್ಬಳ್ಳಿ ವೇದಿಕೆಯಾಗ್ತಾ ಇದೆ. ಪ್ರಧಾನಿ ಮೋದಿ ಭಾಷಣದತ್ತ ಎಲ್ಲರ ಚಿತ್ತ ನೆಟ್ಟಿರುವಂತದ್ದು. ವಿಧಾನಸಭಾ ಚುನಾವಣೆ ಅಂತಂದ್ರೆ ಮೇ 6ರ ಬಳಿಕ ಆ ಸಂದರ್ಭದಲ್ಲಿ ಬಂದಂತಹ ಮೋದಿ 8 ತಿಂಗಳ ಬಳಿಕ ಪ್ರಧಾನಿ ಮೋದಿ ಗಂಡು ಮೆಟ್ಟಿದ ನಾಡಿ ಹುಬ್ಬಳ್ಳಿಗೆ ಆಗಮಿಸ್ತಾ ಇದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆಗೆ ಕರ್ನಾಟಕದಲ್ಲಿ ಬಿಜೆಪಿಗೆ ಪ್ರಚಾರಕ್ಕೆ ಇಲ್ಲಿಂದಲೇ ರಣಕಹಳೆಯನ್ನ ಮೊಳಗಿಸ್ತಾ ಇರುವಂತದ್ದು. ಆಪರೇಷನ್ ಕಮಲದ ಡೀಲ್ ಆಡಿಯೋದಲ್ಲಿ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷರಂತಹ ಯಡಿಯೂರಪ್ಪ ಹೆಸರು ಕೂಡ ಕೇಳಿ ಬಂದಿರೋದ್ರಿಂದ ಮೋದಿ ಭಾಷಣ ಎಲ್ಲರ ಚಿತ್ತ ಕೂಡ ನೆಟ್ಟಿದೆ. ಯಾಕಂದ್ರೆ ಪ್ರಾಮಾಣಿಕತೆ ಹಾಗೂ ಭ್ರಷ್ಟಾಚಾರ ಈ 2 ವಿಚಾರಗಳನ್ನ ಇಟ್ಕೊಂಡು ಪ್ರಧಾನಿ ಮೋದಿ ಭಾಷಣವನ್ನ ಮಾಡ್ತಾ ಇರೋದ್ರಿಂದ ಈ ವಿಚಾರ ಸ್ವಲ್ಪ ಇರುಸು ಮುರುಸಾಗುವಂತಹ ಸಾಧ್ಯತೆಗಳು ಕೂಡ ಕಾಣ್ತಾ ಇದೆ. ಕಳೆದ ಬಾರಿ ಅಂದ್ರೆ ವಿಧಾನಸಭಾ ಎಲೆಕ್ಷನ್ ಟೈಮ್ನಲ್ಲಿ ಆ ಬಾರಿ ಪ್ರಧಾನಿ ಮೋದಿ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಅವರ ವಿರುದ್ಧ ಪ್ರತ್ಯಾಸ್ತ್ರಗಳನ್ನ ಹೂಡಿ ನೇರವಾಗಿ ಅವರಿಗೆ ಚುಚ್ಚಿದ್ರು. ಆದರೆ ಈ ಬಾರಿ ಕುಮಾರಸ್ವಾಮಿ ಅವರೇ ಸಿಎಂ ಆಗಿದ್ದಾರೆ. ಕಳೆದ ಬಾರಿ ಅವ್ರ ಬಗ್ಗೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಇದ್ದಂತೆ ಕಾಣ್ತಾ ಇತ್ತು. ಆದರೆ ಈ ಬಾರಿ ಅವರೇ ಎದುರಾಳಿಯಾಗಿ ನಿಂತಿರೋದ್ರಿಂದ ಅವರ ವಿರುದ್ಧವೇ ಬಾಣಗಳನ್ನ ಪ್ರಯೋಗ ಮಾಡ್ತಾರ ನೋಡ್ಬೇಕಾಗಿದೆ. ಇನ್ನು ಮೋದಿ ಆಗಮನದ ಬೆನ್ನಲ್ಲೇ ಯಾವ ರೀತಿ ಸಿದ್ಧತೆಗಳು ಆಗಿದೆ ಅನ್ನುವಂಥದ್ದನ್ನ ಕಂಪ್ಲೀಟ್ ರಿಪೋರ್ಟ್ ಕೊಡೋದಕ್ಕೆ ನಮ್ಮ ಹುಬ್ಬಳ್ಳಿಯ ರಿಪೋರ್ಟರ್ ನವೀನ್ ಪರದೇಸಿ ವಾಕ್ಥ್ರೂ ಕೂಡ ನಡೆಸಿದ್ರೆ ಅದು ನಿಮ್ಮ ಮುಂದೆ. ದೇಶದ ಪ್ರಧಾನಿಗಾಗಿ ಈಗಾಗಲೇ ಸಾಕಷ್ಟು ಜನರು ಈ ವೇದಿಕೆಗೆ ಬಂದು ಕುಂತಿರುವಂತದ್ದು. ಹುಬ್ಬಳ್ಳಿಯ KLE ಗ್ರೌಂಡ್ ನಲ್ಲಿ ಈಗಾಗಲೇ ಕ್ಷಣಗಣನೆ ಆರಂಭವಾಗಿದೆ. ಮೋದಿ ಅವರ ಕಾರ್ಯಕ್ರಮಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೋದಿ ಅವರು ಈ ಒಂದು ಬೃಹತ್ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಒಟ್ಟು 90,000 ಜನಸಂಖ್ಯೆಯನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ 90,000 ಜನರಿಗೆ ಒಂದು ಆಸನದ ವ್ಯವಸ್ಥೆ ಮಾಡಲಾಗಿದೆ. ಒಟ್ಟು 3 ಲಕ್ಷ ಜನರು ಸೇರುವಂತಹ ನಿರೀಕ್ಷೆ ಇದೆ. ಈಗಾಗಲೇ ಸಾಗರದಂತೆ ಜನರು ಹರಿದು ಬರ್ತಾ ಇದ್ದಾರೆ. ನೀವಿವಾಗ ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಸಾಕಷ್ಟು ಜನರು ತಮ್ಮ ಆಸನದಲ್ಲಿ ಆಸೀನರಾಗ್ತಾ ಇದ್ದಾರೆ. ಮೋದಿ ಅವರ ತಮ್ಮ ನೆಚ್ಚಿನ ನಾಯಕನನ್ನ ಕಣ್ತುಂಬಿಕೊಳ್ಳೋಕೆ ಸಾಕಷ್ಟು ಜನರು ಈಗಾಗಲೇ ಬಂದು ಕುಳಿತಿರುವಂತದ್ದು. ಮೋದಿ ಅವರ ಭಾವಚಿತ್ರವನ್ನ ಅಂಟಿಸಿಕೊಂಡು ನೆಚ್ಚಿನ ನಾಯಕನಿಗೆ ಜಯಘೋಷನ ಕೂಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸಾಕಷ್ಟು ಜನಸಂಖ್ಯೆ ಈಗಾಗಲೇ ವೇದಿಕೆ ಹತ್ರ ಬರ್ತಾ ಇದೆ. ಸುಮಾರು 5:40 ಈ ಒಂದು ವೇದಿಕೆಯ ಕಾರ್ಯಕ್ರಮ ಆರಂಭವಾಗುತ್ತೆ. ಅದಾದ ಬಳಿಕ 6:40 3 ಲಕ್ಷ ಜನರನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡ್ತಾ ಇದ್ದಾರೆ. ಭಾಷಣವನ್ನ ಕೇಳೋದಕ್ಕೆ ಸಾಕಷ್ಟು ಮೋದಿ ಅಭಿಮಾನಿ ಆಗಿರ್ಬೋದು, ಬಿಜೆಪಿ ಕಾರ್ಯಕರ್ತರು ಕೂಡ ಆಗಮಿಸಿರುವಂತದ್ದು. ನನ್ನ ಜೊತೆಗೆ
ಮೋದಿ ಅಭಿಮಾನಿಯೂ ಕೂಡ ಇದ್ದಾರೆ, ಅವ್ರನ್ನೂ ಸಹ ಮಾತಾಡ್ಸೋಣ. ಮೇಡಮ್, ಯಾವ ಒಂದು ಉದ್ದೇಶ ಇಟ್ಕೊಂಡು ಯಾವ ಮಾತನ್ನ ಕೇಳಬೇಕು ಅಂತ ನೀವು ಬಂದಿದ್ದೀರಾ? ಎಲ್ರು ಮೋದಿ ಫ್ಯಾನ್ಸ್ ಆಗಿರೋದ್ರಿಂದ ನಾವು ಅವ್ರ ಮಾತಿಗಾಗಿ ಕಾಯ್ತಾ ಇದ್ದೀವಿ. ಮೊದಲನೇದಾಗಿ 5 ವರ್ಷ ಅವ್ರು ಮಾಡಿರೋ ಸಾಧನೆ ಅಷ್ಟಿಷ್ಟಲ್ಲ, ಇನ್ನೂವರೆಗೂ ಮಾಡಿಲ್ಲ ಯಾರು ಆ ಸಾಧನೆನ. ಮೋದಿ ಮತ್ತೊಮ್ಮೆ ಬರ್ಲಿ ಅನ್ನೋದು ನಮ್ಮೆಲ್ಲರ ಆಶಯ. ದಯವಿಟ್ಟು ಎಲ್ಲರೂ ವೋಟ್ ಮಾಡಿ ಮೋದಿ ಅವರಿಗೆ. ಜೈ ಹಿಂದ್. ಇದು ಮೋದಿ ಅವರ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡು ಯುವಕರು, ಪ್ರಮುಖವಾಗಿ ಯುವಕರು ಯುವತಿಯರು ಈ ಒಂದು ವೇದಿಕೆ ಅಂತ ಬಂದಿರುವಂತದ್ದು ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಮೋದಿ ಅಭಿಮಾನಿಗಳು ಮೋದಿಯ ಭಾವಚಿತ್ರವನ್ನ ಹಾಕೊಂಡು ಸಾಕಷ್ಟು ಜನರು ಬಂದಿರುವಂತದ್ದು. ನನ್ನ ಜೊತೆಗೆ ಮತ್ತೊಬ್ಬ ಮಹಿಳೆಯವರಿದ್ದಾರೆ, ಅವ್ರನ್ನ ಕೇಳೋಣ. ಮೇಡಮ್, ಯಾರ ಭಾಷಣ ಕೇಳೋದಕ್ಕೆ ಬಂದಿದ್ದೀರಾ, ಏನಂತ? ಮೋದಿ ಮತ್ತೆ ಅವರೇ ಬರಬೇಕು, ನಮ್ಗೆ ತುಂಬಾ ಇಷ್ಟ. ಮತ್ತು ದೇಶಕ್ಕೆಲ್ಲ ಒಳ್ಳೇದು ಮಾಡಿದ್ದಾರೆ, ಮತ್ತು ಅವರೇ ಬರ್ಬೇಕಂತ ನಮ್ಮ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅವರೇ ಬರ್ಬೇಕು. ಭಾರತ್ ಮಾತಾ ಕಿ ಜೈ, ಜೈ ಮೋದಿ ಕಿ ಜೈ. ನಾವು ಇಲ್ಲೇ ಅಕ್ಷಯ ಪಾರ್ಕ್ ನಿಂದ ಬಂದೇವಿ. ನಾವು ದೊಡ್ಡ ಮೋದಿ ಫ್ಯಾನ್. ಮತ್ತೊಮ್ಮೆ ನಮ್ಮ ದೇಶಕ್ಕೆ ಮೋದಿ ಅವರ ಪ್ರಧಾನ ಆಗ್ಬೇಕಂತ ನಮ್ದೆಲ್ಲ ಆಶೆ ಅದ. ಹೌದ್ರಿ, ನಾವ ಅಂತಲ್ಲ, ನಮ್ಮ ಇಡೀ ಏರಿಯಾನ ಬಿಜೆಪಿಗೆ ನಾವು ವೋಟ್ ಹಾಕ್ತಿವಿ ಅಂತ. ಜನರ ಒಂದು ನಿರೀಕ್ಷೆ, ಸಾಕಷ್ಟು ಜನರು ನಿರೀಕ್ಷೆಯನ್ನ ಇಟ್ಕೊಂಡು ಮೋದಿ ಅವರ ಕಾರ್ಯಕ್ರಮಕ್ಕೆ ಕಾತುರರಾಗಿ ಕಾಯ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೋದಿ ಅವರ ಕಾರ್ಯಕ್ರಮ ಆರಂಭವಾಗಲಿದೆ. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ನಾರಾಯಣ್ ಜೊತೆ ನವೀನ್ ಪರದೇಶಿ, ಪಬ್ಲಿಕ್ ಟಿವಿ.